Hello, my dear friends and my dear students. Welcome to our YouTube channel, Civil with Sudhir. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಸ್ಟೂಡೆಂಟ್ಸ್ ತುಂಬಾ ದಿವಸದಿಂದ ಕೇಳ್ತಾ ಇದ್ದಾರೆ, ಇವಾಗ ಅಪ್ಕಮಿಂಗ್ ನೋಟಿಫಿಕೇಶನ್ ಯಾವ್ದಿದೆ, ಮತ್ತೆ ಈಗ ಇಮಿಡಿಯೇಟ್ ಆಗಿ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಯಾವುದು ನೋಟಿಫಿಕೇಶನ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅಂಡ್ ತುಂಬಾ ಸ್ಟೂಡೆಂಟ್ಸ್ ಜೆಇ ಬಗ್ಗೆ ತುಂಬಾ ಕೇಳ್ತಾ ಇದ್ರು, ಜೆಇ ಯಾವ್ಯಾವ್ದು ನೋಟಿಫಿಕೇಶನ್ ಬರುತ್ತೆ ಅಂತ. ಸೊ ಎಲ್ಲದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಮಂತ್ ಯಾವ್ದು ಬರೋದಿದೆ, ಇವಾಗ ಅದನ್ನ ಬಿಟ್ಬಿಟ್ಟು ಇನ್ನು ಯಾವ್ದು ಅಪ್ಕಮಿಂಗ್ ಇದೆ ಅದು ಎಲ್ಲಾನು ಹೇಳ್ಕೊಡ್ತೀನಿ. WRD AW ಯಾವಾಗ ಬರೋದಿದೆ, ಟೌನ್ ಪ್ಲಾನಿಂಗ್ ಯಾವಾಗಿದೆ, KRIDL ಯಾವಾಗಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇದು, ಲ್ಯಾಂಡ್ ರಿಕಾರ್ಡ್ಸ್ ಇವೆಲ್ಲ ಯಾವಾಗ ಬರೋದಿದೆ. ಸೊ ಎವ್ರಿ ಇನ್ಫಾರ್ಮೇಶನ್ ಐ ವಿಲ್ ಗಿವ್ ಇನ್ ದಿಸ್ ವಿಡಿಯೋ. ಪ್ಲೀಸ್ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ, ದೆನ್ ಯು ಕ್ಯಾನ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇದು ನಾನು ಏನಂತಂದ್ರೆ 8 ಮಂತ್ಸ್ ಕೆಳಗಡೆ ನಾನು ಮಾಡಿದ್ದೆ. ಅದರದ್ದು ಒಂದು ಸ್ಕ್ರೀನ್ ಶಾಟ್ ಇದೆ. ಇದು ಏನಂತಂದ್ರೆ 8 ಮಂತ್, ಒಂದು 6ರಿಂದ 7-8 ಮಂತ್ ಕೆಳಗಡೆ ನಾನು ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ನಾನು ಏನ್ ಹೇಳಿದ್ದೆ ಅಂತಂದ್ರೆ ಅಪ್ಕಮಿಂಗ್ ಇದು ಸಿವಿಲ್ ರಿಕ್ರೂಟ್ಮೆಂಟ್ ಯಾವಾಗಿದೆ ಅಂತ ನೋಡಿ. ಇದು ಎಲ್ಲ ಏನಂತಂದ್ರೆ ಆಲ್ರೆಡಿ ಪ್ರಪೋಸಲ್ ಡೇಟ್ ಬಂದಿರೋದು, ಆಯ್ತಾ. ಇದು ಪ್ರಪೋಸಲ್ ಇದು ಇನ್ನೂ ಬಂದಿಲ್ಲ. RDPR ಬರಬೇಕು, ಆಯ್ತಾ. HK 21 RPC 167 ಇದೆ, ಆಯ್ತಾ. ಇದು KPSC ಥ್ರೂ ಬರಬೇಕು. ಟೌನ್ ಪ್ಲಾನರ್ ಆಲ್ರೆಡಿ ಬಂದಿದೆ, ಆಯ್ತಾ. ಸೊ ದಿಸ್ ಈಸ್ ಡನ್. ಟೌನ್ ಪ್ಲಾನರ್ ಬಂದಿದೆ, ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅದು ಎಲ್ಲಿ ಬಂದಿದೆ ಏನಿಲ್ಲ ಅಂತ ಹೇಳ್ಕೊಡ್ತೀನಿ. ಹೌಸಿಂಗ್ ಬೋರ್ಡ್, ಆಯ್ತಾ. ಹೌಸಿಂಗ್ ಇವೆಲ್ಲ ಏನಿದೆ ಎಕ್ಸ್ಪೆಕ್ಟೆಡ್ ಇದೆ, ತಿಳ್ಕೊಳ್ಳಿ. ನಾನು ಸ್ವಲ್ಪ ಎಲ್ಲರೂ ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಮುಂದೆ ಬರೋದು ಎಕ್ಸ್ಪೆಕ್ಟೆಡ್ ಇದೆ, ಬಟ್ ಇವೆಲ್ಲ ಇನ್ನು ಪ್ರಪೋಸಲ್ ಹಳೇದ್ ಬಂದಿರೋದಿದೆ. ಹೊಸದು ಯಾವ್ದು ಇನ್ನು ಪ್ರಪೋಸಲ್ ಬರೀ ಟೌನ್ ಪ್ಲಾನಿಂಗ್ ಒಂದೇ ಬಂದಿದೆ. ಹೌಸಿಂಗ್ ಬೋರ್ಡ್ ಇದು 6 ಪೋಸ್ಟ್ ಇದೆ. ಇದು ಒಂದು HK ಒಂದು ಪೋಸ್ಟ್ 2024ರಲ್ಲೇ ಬಂದಿದೆ. ಇದು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಮುನ್ಸಿಪಾಲಿಟಿ 4 HK ಏನಂತಂದ್ರೆ 2025ರಲ್ಲಿ ಬಂದಿದೆ. ಸೊ ಅಪ್ಡೇಟೆಡ್ ಸ್ವಲ್ಪ ಜಾಸ್ತಿ ಆಡ್ ಆಗಿದೆ ಇದರಲ್ಲಿ, ಆಯ್ತಾ. ಆಮೇಲೆ ಮೈನರ್ ಇರಿಗೇಷನ್ ಇದು 283 ಪೋಸ್ಟ್ ಇದೆ. ಸೊ ದಿಸ್ ಈಸ್ ಓನ್ಲಿ ಡ್ರಾಫ್ಟ್, ಇವೆಲ್ಲ ಡ್ರಾಫ್ಟ್ ಬಂದಿರೋದು ಇದು, ಆಯ್ತಾ. ಇದು ಡ್ರಾಫ್ಟ್ ಬಂದಿದೆ, KPSC ಥ್ರೂ ಇದೆ. ಮುನ್ಸಿಪಾಲಿಟಿ JE HK 7 ಪೋಸ್ಟ್ ಇದೆ, ಅದನ್ನು 2025ರಲ್ಲಿ ಬಂದಿತ್ತು, ಆಯ್ತಾ, 11ನೇ ತಿಂಗಳಲ್ಲಿ. ಆಮೇಲೆ ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 1/1/2025ರಲ್ಲಿ KA ಇಂದ 10 ಪೋಸ್ಟ್, ಆಯ್ತಾ. ಆಮೇಲೆ GPT ಲೆಕ್ಚರ್ದು ಆಲ್ರೆಡಿ ಅಪ್ಡೇಟ್ ಬಂದಿದೆ ನಿಮ್ಗೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ದು ಅಪ್ಡೇಟ್ ಬಂದಿದೆ, ಆಯ್ತಾ. ಸೊ ಇದರಲ್ಲಿ ಕನ್ಫರ್ಮ್ ಆಗಿ ಯಾವ್ದು ಬರೋದಿದೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ಆಯ್ತಾ. ಸೊ ಏನಿದೆ, ಎಕ್ಸ್ಪೆಕ್ಟೆಡ್ ಇದೆ, ಅಂದ್ರೆ ಇದು ಒಂದು ಲಿಸ್ಟ್ ಇದೆ. ಇದರಲ್ಲಿ ಬರ್ಬೋದು, ಇವಾಗ ಯಾವುದೇ ಬಂದ್ರು ಇದರಲ್ಲಿ ಬರ್ಬೋದು, ಆಯ್ತಾ. ಇದನ್ನ ಬಿಟ್ಟು ಬೇರೆ ಬರ್ಬೋದು, ಅದು ನಮ್ಗೆ ಗೊತ್ತಿಲ್ಲದೇನೆ ಡೈರೆಕ್ಟ್ ಆಗಿ ಏನಂತಂದ್ರೆ ಪ್ರಪೋಸಲ್ ಕೊಟ್ಬಿಟ್ಟು ಬರ್ಬೋದು. KE ಇಂದ ತುಂಬಾ ವೇಟ್ ಮಾಡ್ತಾ ಇದ್ದೀನಿ, KE ಇಂದನೂ ಬರೋದಿದೆ, ಆಯ್ತಾ. ಈಗ JE ತುಂಬಾ ಜನ ಕೇಳ್ತಾ ಇದ್ರು, JE ಯಾವ್ಯಾವ್ದು ರಿಕ್ರೂಟ್ಮೆಂಟ್ ಬರೋದಿದೆ ಅಂತ. ತುಂಬಾ ಜನಕ್ಕೆ JE ರಿಕ್ರೂಟ್ಮೆಂಟ್ ಬೇಕಾಗಿತ್ತು. ಸೊ ನೋಡಿ, RDPR ಬರಬೇಕು, HK ಅಲ್ಲಿ 84 ಪೋಸ್ಟ್ ಇದೆ. RPC ಅಲ್ಲಿ ಕನ್ಫರ್ಮ್ ಇಲ್ಲ ಇನ್ನು ಎಷ್ಟಿದೆ ಅಂತ. 2022ರಿಂದ ಇದು ಏನಂತಂದ್ರೆ ಹೇಳ್ತಾ ಇದಾರೆ ಬರುತ್ತೆ ಅಂತ, ಬಟ್ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಬಟ್ ತುಂಬಾ ರಿಕ್ವೈರ್ಮೆಂಟ್ ತುಂಬಾ ಇದೆ ಇದರಲ್ಲಿ, ಇದು ಬರುತ್ತೆ. ಅಸಿಸ್ಟೆಂಟ್ ಟೌನ್ ಪ್ಲಾನರ್ ಆಲ್ರೆಡಿ ನೋಟಿಫೈ ಆಗುತ್ತೆ, ಆಲ್ರೆಡಿ ಪ್ರಪೋಸಲ್ ಬಂದಿದೆ, ಆಯ್ತಾ. ಇದನ್ನ ಬಿಟ್ಬಿಡಿ, ರೈಟ್, ಅದು ಬಂದಿದೆ. ಹೌಸಿಂಗ್ ಬೋರ್ಡ್ JE ಇದ್ರದ್ದು 6 ಪೋಸ್ಟ್ 14 ಪೋಸ್ಟ್ 2024ರಲ್ಲಿ ಇದು ಬಂದಿತ್ತು, ಆಯ್ತಾ, KPSC ಥ್ರೂ. ನೆಕ್ಸ್ಟ್ ಮೈನರ್ ಇರಿಗೇಷನ್ JE ಬರಬೇಕು, 156 ಪೋಸ್ಟ್ ಏನಂತಂದ್ರೆ 2025ರಲ್ಲಿ. ಇದು KPSC ಥ್ರೂ ಬರಬೇಕು ಅಂತ ನಾನು ಅನ್ಕೊಂಡಿದೀವಿ. ಅಗ್ರಿಕಲ್ಚರ್ ಸೇಲ್ಸ್ ಡಿಪಾರ್ಟ್ಮೆಂಟ್ JE 5 ಪೋಸ್ಟ್ ಇದೆ, ಇದು 2025, ಇದು KE ಥ್ರೂ ಬರುತ್ತೆ. ನೆಕ್ಸ್ಟ್ BBMP JE ಬಂದ್ಬಿಟ್ಟು RPC 46 ಇದೆ, HK 4, ಇದು 2023ರಲ್ಲಿ BBMP JE ಜೊತೆನೆ ಬರ್ಬೇಕಿತ್ತು, ಬಟ್ ಬಂದಿಲ್ಲ. ಸೊ ದೀಸ್ ಆರ್ ದ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಬರಬಹುದು. ಇದು ಎಕ್ಸ್ಪೆಕ್ಟೆಡ್ ನೆಕ್ಸ್ಟ್ ಮಂತ್ ಅಲ್ಲ, ಅಪ್ಕಮಿಂಗ್ ಅಂತಂದ್ರೆ 6 ತಿಂಗಳು ಆಗ್ಬೋದು, 1 ವರ್ಷನೂ ಆಗ್ಬೋದು, ಆಯ್ತಾ. 100% ಶ್ಯೂರಿಟಿ ಯಾರು ಕೊಡಕ್ಕಾಗಲ್ಲ, ರೈಟ್. ಐ ಆಮ್ ಆಲ್ಸೋ ನಾಟ್ ಗಿವಿಂಗ್ ಎನಿ 100% ಶ್ಯೂರಿಟಿ, ಬಟ್ ಇವೆಲ್ಲ ಇದೆ, ಇವೆಲ್ಲ ಲಿಸ್ಟ್ ಅಲ್ಲಿ ಇದೆ, ರೈಟ್. 100% ಶ್ಯೂರಿಟಿ ಯಾವ್ದಿದೆ ನಾನು ಆಮೇಲೆ ಹೇಳ್ತೀನಿ. ಇವೆಲ್ಲ ನೋಡಿ, UAW ಇದು, ಆಯ್ತಾ. ಇದು ಎಲ್ಲ ನಾನು 10 ಮಂತ್ಸ್ ಕೆಳಗಡೆ ಮಾಡಿರೋ ವಿಡಿಯೋ, ಇದ್ರದ್ದೇ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಇಲ್ಲಿ. ಸೊ WRD AW ಇದೆ, HK 27 RPC 60+ ಇದೆ, ಇದು ಆಲ್ರೆಡಿ 24ರಲ್ಲಿ ಬಂದಿತ್ತು. ಮೈನರ್ ಇರಿಗೇಷನ್ ಬರೋದಿದೆ, ಆಮೇಲೆ RDPRದು ಬರೋದಿದೆ, ಆಯ್ತಾ. ಇವೆಲ್ಲ ಗ್ರೂಪ್ A ಪೋಸ್ಟ್, ಇಟ್ಸ್ ಲೈಕ್ ಎ ವೆರಿ ಗುಡ್ ಪೋಸ್ಟ್, ಆಯ್ತಾ. ಸೊ ಏನಿದೆ ಎಕ್ಸ್ಪೆಕ್ಟೆಡ್ ಅಪ್ಕಮಿಂಗ್ AE JE AW ನೋಟಿಫಿಕೇಶನ್ ಇನ್ ಕರ್ನಾಟಕ 2026ರಲ್ಲಿ ನೋಟಿಫಿಕೇಶನ್ ರಿಲೀಸ್ ಮಾಡ್ಬೋದು, ಆಯ್ತಾ. ಬಟ್ ಈಗ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಈಗ ನಾನೊಂದು ಟೈಮ್ ಟೇಬಲ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಏನಂತಂದ್ರೆ KPSC ಅವರು ಒಂದು ಟೈಮ್ ಟೇಬಲ್ ನ ಕೊಟ್ಟಿದ್ದಾರೆ. ಆ ಟೈಮ್ ಟೇಬಲ್ ಅಲ್ಲಿ ಅವ್ರು ಯಾವ್ಯಾವ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನಾನು ಹೇಳಿದ್ದಾರೆ. ಸೊ ಅದನ್ನ ನಾನು ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು,
ಆಯ್ತಾ. ಸೊ ಅದನ್ನ ಫಸ್ಟ್ ತೋರಿಸ್ತೀನಿ, ಅದಾದ್ಮೇಲೆ ಮತ್ತೆ ನಾನು ಇಲ್ಲೇ ಬರ್ತೀನಿ ಮತ್ತೆ ಯಾವ್ಯಾವ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇದೆ ಅಂತ. ಅವರು KPSC ಅವ್ರು ಏನ್ ಮಾಡಿದಾರೆ ಅಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತೂ ಏನು ಇನ್ಫಾರ್ಮೇಶನ್ ಇಲ್ಲ. ಆಮೇಲೆ ಗೆಜೆಟೆಡ್ ಪ್ರೊಫೆಷನಲ್ ಇದ್ರೆ KAS ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಯ್ತಾ, ಯಾವ್ಯಾವ ಎಕ್ಸಾಮ್ ಮಾಡ್ತೀವಿ, ಯಾವಾಗ ನೋಟಿಫಿಕೇಶನ್ ಬಿಡ್ತೀವಿ ಅಂತ. ಸೊ ಅದು ಫಸ್ಟ್ ಟೈಮ್ ಆತರ ಮಾಡಿದ್ದಾರೆ, ಅದು ನಿಮಗೆ ತೋರಿಸ್ತೀನಿ ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್. ಸೊ ಈಗ ನಿಮ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರೋದು ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನಿದೆ ಗೊತ್ತಾ, ಇದು KPSC ಅವರು ಒಂದು ಟೈಮ್ ಟೇಬಲ್ ಕೊಟ್ಟಿರೋದು ನಮ್ಮ ಹತ್ರ ಬಂದಿರೋದು. ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಅವರು ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದಾರೆ KPSC ಅವರು. 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ, ಗ್ರೂಪ್ ಇದು ಆಯ್ತಾ. ಸೊ ಇದ್ರದ್ದು ನೋಟಿಫಿಕೇಶನ್ ಈ ಮಂತ್ ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ, ಸ್ವಲ್ಪ ಡಿಲೇ ಮಾಡಿದ್ದಾರೆ. ಸೊ ಅದು ಏನಂತ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಯಾವಾಗ ಎಕ್ಸಾಮ್ ಮಾಡ್ತಾ ಇದ್ದಾರೆ, OMR ಸ್ಕ್ಯಾನಿಂಗ್ ಯಾವಾಗ, ಮೇನ್ಸ್ ಎಕ್ಸಾಮ್ ಯಾವಾಗ, ಆಯ್ತಾ, ಆಮೇಲೆ ಮುಖ್ಯ ಪರೀಕ್ಷೆ ಅದ್ರದ್ದು 1:3 ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ರೈಟ್, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇಂಪಾರ್ಟೆಂಟ್ ಇರೋದು ಇಲ್ಲಿ ಕರ್ನಾಟಕ ರಾಜ್ಯ ಪರಿಶೋಧನಾ ಲೆಕ್ಕಪತ್ರ. ಅದು ಯಾರು ಅಪ್ಲೈ ಮಾಡ್ಬೇಕಂತಿದ್ರೆ ಗ್ರೂಪ್ ಎ ಅದು ನೋಡಿ, ಅವ್ರದ್ದು ನೋಟಿಫಿಕೇಶನ್ 6ನೇ ತಾರೀಕಿಗೆ ಬರ್ಬೇಕಿತ್ತು. ಆಯ್ತಾ, ಸೊ ಅದರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಮಗ್ ಬೇಕಾಗಿರೋದು ಇಲ್ಲಿದೆ ನೋಡಿ. ಸೊ ವಿವಿಧ ಗ್ರೂಪ್ ಎ ಅಂದ್ರೆ ಯಾವುದು, ನಮ್ದು WRD ಬರುತ್ತೆ. ಆಯ್ತಾ, WRD AEE ಇದು ಬರುತ್ತೆ. ಆಮೇಲೆ AEE ಯಾವ್ಯಾವ ಪೋಸ್ಟ್ ಇದೆ ನೋಡಿ, ಬೇರೆ ಡಿಪಾರ್ಟ್ಮೆಂಟ್. ಆಯ್ತಾ, ಐ ಆಮ್ ನಾಟ್ ಓನ್ಲಿ ಅಬೌಟ್ ಸೇಯಿಂಗ್ ಸಿವಿಲ್, ಮೆಕ್ಯಾನಿಕಲ್ ಇರ್ಬೋದು, CS ಇರ್ಬೋದು, ಯಾವುದೇ ಗ್ರೂಪ್ ಎ ಪೋಸ್ಟ್ 37 ಇದೇ ತಿಂಗಳು 30 ತಾರೀಕುವರೆಗೂ ಎಷ್ಟು ನೋಟಿಫಿಕೇಶನ್ಸ್ ಪ್ರಪೋಸಲ್ ಬರುತ್ತೆ ಅವ್ರ ಹತ್ರ, ಅದು ಎಲ್ಲದರದ್ದು ನೋಟಿಫಿಕೇಶನ್ 5ನೇ ತಾರೀಕು ಏನಂತಂದ್ರೆ ಮುಂದಿನ ತಿಂಗಳು 5ನೇ ತಾರೀಕಿಗೆ ನೋಟಿಫಿಕೇಶನ್ ಬರುತ್ತೆ. ಆಯ್ತಾ, ಸೊ ಈ 5 ತಾರೀಕಿಗೆ ಬರ್ಲಿಂದ ಅಟ್ಲೀಸ್ಟ್ ಒಂದು 5ರಿಂದ 10 ದಿವಸ ಒಳಗಡೆ ಏನಂತಂದ್ರೆ ಅಪ್ಡೇಟ್ ಮಾಡ್ಬಿಡ್ತಾರೆ ಅವರು. ಆಯ್ತಾ, ಯಾಕೆಂದ್ರೆ ಇವತ್ತೇ ಇನ್ನೊಂದು ನ್ಯೂಸ್ ಬಂದಿದೆ, ಏನಂತಂದ್ರೆ CM ಅವ್ರದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿರ್ತಾರಲ್ಲ, ಮುನೀಶ್ ಮೋದ್ಗಿಲ್ ಸರ್ ಅವರು ಎಲ್ಲಾನು ಎಷ್ಟೆಷ್ಟು ನೋಟಿಫಿಕೇಶನ್ ಬಿಡೋರಿದ್ದೀರಾ, ಏನೇನು ಅಪ್ಡೇಟ್ ಇದೆ ಎಲ್ಲ ಕೊಡಿ ಅಂತಾನು ಹೇಳಿದ್ದಾರೆ. ಸೊ ಇನ್ ದ ಸೆನ್ಸ್ ನಾವೇನಂತಂದ್ರೆ ತುಂಬಾ ಬೇಗ ನೋಟಿಫಿಕೇಶನ್ ಆಗೋದಿದೆ. ಇನ್ನೂ ವೇಟ್ ಮಾಡ್ಕೊಂಡು ಕೂತ್ರೆ ಅದು ನಿಮ್ ಟೈಮ್ ವೇಸ್ಟ್. ಆಯ್ತಾ, ನೋಡಿ 5ನೇ ತಾರೀಕು ಬಂತಂದ್ರೆ ಇಲ್ಲೇನು ಪ್ರಾರಂಭಿಕ ದಿನ 6ನೇ ತಾರೀಕು ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸಾಮ್ ಡಿಸೆಂಬರ್ ಅಲ್ಲಿ, ಅಂದ್ರೆ ನಿಮ್ಮ ಹತ್ರ ಬರೀ 4 ಮಂತ್ಸ್ ಗಿಂತನೂ ಕಮ್ಮಿ ಟೈಮ್ ಇದೆ, 3 to 4 ಮಂತ್ಸ್. ಇನ್ನು KA ಇತ್ತಂದ್ರೆ ಬರೀ 2 ಮಂತ್ ಅಷ್ಟೇ ಟೈಮ್ ಕೊಡೋದು. KPSC ಅವ್ರು ಅಟ್ಲೀಸ್ಟ್ ನಿಮ್ಗೆ 4 ಮಂತ್ಸ್ ಆದ್ರೂ ಕೊಡ್ತಾ ಇದಾರೆ. ಅವ್ರು 3 ಮಂತ್ಸ್ ಬಿಡಿ, ಅಪ್ಲಿಕೇಶನ್ ಮುಗ್ದಿರೋ ನೆಕ್ಸ್ಟ್ ಡೇನೂ ಎಕ್ಸಾಮ್ ಮಾಡ್ಬೋದು. ದಟ್ಸ್ ನಾಟ್ ಯುವರ್ ಮ್ಯಾಟರ್, ಅದನ್ನ ಮ್ಯಾಟರ್ ಅಲ್ಲ ನಿಮ್ದು. ನೀವು ಓದಿ ರೆಡಿ ಇರ್ಬೇಕು, ಅದೇ ಅಷ್ಟು. OMR ಸ್ಕ್ಯಾನಿಂಗು ಇದೆಲ್ಲ ಮಾಡ್ತಾರೆ. ಆಯ್ತಾ, ಇದು ನೋಡಿ ಡೇ ಬೈ ಡೇ ಸ್ಟಾರ್ಟೇ ಮಾಡ್ಬಿಡ್ತಾರೆ ಅವರು. ಆಯ್ತಾ, ಸೊ ಆಲ್ಮೋಸ್ಟ್ ಆಲ್ ಅಂತಿಮ ಆಯ್ಕೆ ಪಟ್ಟಿ 4/3/2027 ಅಂದ್ರೆ ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಒಂದು 6ರಿಂದ 7 ತಿಂಗಳಲ್ಲಿ ಇದು ಕಂಪ್ಲೀಟ್ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಮಾಡ್ಬೇಕಂತ ಅವ್ರದ್ದೊಂದು ಟಾರ್ಗೆಟ್. ಅದಕ್ಕೋಸ್ಕರ ಈ ತರ ಅವ್ರು ಹಾಕಿದ್ದಾರೆ. ಆಯ್ತಾ, ಸೊ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೆ ಇದು, ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಎಲ್ಲರೂ. ಅದಾದ್ಮೇಲೆ ಗ್ರೂಪ್ ಬಿ ಪೋಸ್ಟ್ ನೋಡಿ, ನಮಗೆ ಗ್ರೂಪ್ ಬಿ ಪೋಸ್ಟ್ ಯಾವ್ಯಾವ್ದು ಬರುತ್ತೆ, 30ನೇ ತಾರೀಕೊಳಗೆ ಯಾವ್ಯಾವ್ದು ಪ್ರಪೋಸಲ್ KPSC ಬಂದಿದೆ. ಆಯ್ತಾ, KPSC ಯಾವ್ಯಾವ ಪ್ರಪೋಸಲ್ ಬಂದಿದೆ ಅದನ್ನು ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಅದನ್ನ 11ನೇ ತಾರೀಕಿಗೆ ಬಿಡ್ತಾರೆ. ಅದು 5ನೇ ತಾರೀಕಿಗೆ ಗ್ರೂಪ್ ಎ ಇದಿತ್ತು. ಆಯ್ತಾ, 11ನೇ ತಾರೀಕಿಗೆ ಗ್ರೂಪ್ ಬಿ ಇದೆ. ಆಯ್ತಾ, ಸೊ ಇಲ್ಲೂ ನೋಡ್ಬೋದು ನೀವು, ಎಕ್ಸಾಮ್ ಯಾವಾಗಿದೆ, ಫೆಬ್ರವರಿಯಲ್ಲಿದೆ. ಫೆಬ್ರವರಿ 2027ರಲ್ಲಿ ಎಕ್ಸಾಮ್ ಇದೆ. ಜನವರಿ ಲಾಸ್ಟ್ ವೀಕು, ಇಲ್ಲ ಅಂತಂದ್ರೆ ಫೆಬ್ರವರಿ ಫಸ್ಟ್ ವೀಕು. ಆಯ್ತಾ, ಇಲ್ಲಿಂದ ಹಿಡ್ಕೊಂಡು ನಡೆದ್ರೆ ಅಗೇನ್ 4 ಮಂತ್ಸ್ ಇದೆ, ಬರೀ 3ರಿಂದ 4 ತಿಂಗಳಷ್ಟೇ. ಆಯ್ತಾ, ಸೊ ತುಂಬಾ ಕಮ್ಮಿ ಟೈಮ್ ಅದು. 1:3 ಯಾವಾಗ ಬಿಡ್ತಾರೆ ಎಲ್ಲ ಡೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಕಮ್ಮಿ ಹೆಚ್ಚು ಆಗ್ಬೋದು, ಬಟ್ ಎಲ್ಲ ಕೊಟ್ಟಿದ್ದಾರೆ. ಆಯ್ತಾ, ನೋಡಿ 5ನೇ ಮೇ ವರೆಗೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಅವರು ವಿತ್ ಡೇಟ್ ಹಾಕೊಂಡಿದ್ದಾರೆ. ಫಸ್ಟ್ ಟೈಮ್ ಈ ತರ ಅವರು ಹಾಕೊಂಡಿದ್ದಾರೆ. ಆಯ್ತಾ, ಸೊ ಇದು ಗ್ರೂಪ್ ಇದು, ರೈಟ್. ಸೊ ಇದು ಗ್ರೂಪ್ ಬಿದು, ಇದು ಗ್ರೂಪ್ ಎ ಅದು. ಆಮೇಲೆ ಇದು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಇದೆ, ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಇದು. ಆಯ್ತಾ, ಅದು ಸಪ್ರೇಟ್ ಹಾಕಿದ್ದಾರೆ, ರೈಟ್. ಆಮೇಲೆ ಇದು ಏನಂತಂದ್ರೆ KAS, ಇದು ದಿಸ್ ಈಸ್ KAS. ಈಗ ಇದಂತೂ ಆಯ್ತು, ಇದು ಗ್ರೂಪ್. ಇದು ಏನಂತಂದ್ರೆ KPSC ಅವ್ರು ಮಾಡ್ತಾ ಇರೋದು. ನಾನೇನು ತೋರಿಸ್ತಾ ಇರೋದು ಇವಾಗ ಅಂತಂದ್ರೆ 100% ನೋಟಿಫಿಕೇಶನ್ ನೆಕ್ಸ್ಟ್ ಮಂತ್ ಯಾವ್ಯಾವ್ದು ಬರೋದಿದೆ ಅಂದ್ರೆ ಈ ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ, ಅಂದ್ರೆ ಇದ್ರ ಡೇಟ್ ಪ್ರಕಾರ. ಇವತ್ತು ಡೇಟ್ ಏನಿದೆ, ಟುಡೇ ಡೇಟ್ ಇಸ್ 21/7/26 ಇವತ್ತಿನ ಡೇಟು. ನೆಕ್ಸ್ಟ್ ಮಂತ್ 5/8ಗೆ 11/8ಗೆ ಯಾವ್ಯಾವ ನೋಟಿಫಿಕೇಶನ್ ಬರುತ್ತೆ ಅದನ್ನ ತೋರಿಸ್ತೀನಿ, ರೈಟ್. ಬನ್ನಿ. ಸೊ ಇದಂತೂ ಗೊತ್ತಾಯ್ತಲ್ಲ ನೋಡಿ. ಈಗ ಇದು WRD AEE ಇದೆ. ಈಗ ನೋಡಿ, ಇದು KPSC ಬಂದು ಪ್ರಪೋಸಲ್ ಯಾವತ್ತು ಬಂದಿದೆ, ಅದು
12/6/2026. ಇದು ಯಾವ ಪೋಸ್ಟ್ ಇದೆ? ಇದು ಬಂದ್ಬಿಟ್ಟು ಗ್ರೂಪ್ ಎ ಪೋಸ್ಟ್ ಇದೆ. ಗ್ರೂಪ್ ಎ ಪೋಸ್ಟ್ 5/8/2026ಕ್ಕೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ 30/7/2026 ಒಳಗಡೆ ಯಾವ್ಯಾವ ಪ್ರಪೋಸಲ್ ಬಂದಿದೆ ಅದನ್ನೆಲ್ಲಾನು ಏನಂತಂದ್ರೆ 5ನೇ ತಾರೀಕಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀನಿ ಅಂತ ಅವ್ರ ಪ್ರಕಾರ ಹೇಳಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, AEE ಮೆಕ್ಯಾನಿಕಲ್ದು 3 ಪೋಸ್ಟ್ ಇದೆ. ಅದೇ ನಮ್ದು ಸಿವಿಲ್ದು ಬಂದ್ಬಿಟ್ಟು 27 ಪೋಸ್ಟ್ ಇದೆ. HKದು ಎಲ್ಲರೂ ಕೇಳ್ತಾ ಇದ್ರೆ RPC ಏನಾಯ್ತು ಸರ್ ಇದರಲ್ಲಿ ಅಂತ. RPC ಇನ್ನೂ ಬಂದಿಲ್ಲ, ಆಯ್ತಾ. ಯಾವ್ದು ಬಂದಿದೆ ಅದನ್ನಂತೂ ರಿಲೀಸ್ ಮಾಡ್ತಾರೆ. RPCದು 100% ರಿಲೀಸ್ ಮಾಡ್ತಾರೆ. ಅದರಲ್ಲೂ 60 ಮೇಲೆ ಪೋಸ್ಟ್ ಇದೆ, ಆಯ್ತಾ. ಸೊ ಅದನ್ನು ಮಾಡ್ತಾರೆ. ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲೂ ನೋಡಿ 251 ಪೋಸ್ಟ್ ಇದೆ, ಆಯ್ತಾ. ಇದು ಗ್ರೂಪ್ ಸಿ ಇದೆ ಬಿಡಿ, ನಮ್ಗೆ ಗ್ರೂಪ್ ಎ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು WRD-AEE ಇದು ಎಕ್ಸ್ಪೆಕ್ಟೆಡ್ ಇದೆ, ಡೇಟ್ ಚೇಂಜ್ ಆಗ್ಬೋದು, ಬಟ್ ಅವ್ರು ಕೊಟ್ಟಿರೋ ಪ್ರಕಾರ ನಾನು ಹೇಳ್ತಾ ಇರೋದು. ಈಗ ಟೌನ್ ಪ್ಲಾನಿಂಗು ಅಂಡ್ ಅಸಿಸ್ಟೆಂಟ್ ಟೌನ್ ಪ್ಲಾನರ್ ನೋಟಿಫಿಕೇಶನ್ಸ್ ನೋಡಿ. ಸೊ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಗ್ರೂಪ್ ಸಿ ಪೋಸ್ಟ್ ಇದೆ ಇದು, ಆಯ್ತಾ. ಸೊ ಇದು ಬಿಟ್ಟು ನಂಬರ್ ಆಫ್ ಪೋಸ್ಟ್ 14 ಇದೆ. ಇದು 105 ಪೋಸ್ಟ್ ಇದೆ, ಆಯ್ತಾ. RPC ಅಲ್ಲಿ ಇದು ನೋಡಿ, ಇದು ಬಂದಿರೋದು ಎಕ್ಸ್ಪೆಕ್ಟೆಡ್ ಇದು ಪ್ರಪೋಸಲ್ ಡೇಟು ಜೂನ್ ಅಲ್ಲಿ ಬಂದಿರೋದು ಇದು, ಆಯ್ತಾ. ಇದಂತೂ 100% ಆಗೇ ಆಗುತ್ತೆ. ಗ್ರೂಪ್ ಸಿ ಪೋಸ್ಟ್ ಆಲ್ಮೋಸ್ಟ್ ಇದ್ರ ಜೊತೆನೆ ಬರುತ್ತೆ. 11ನೇ ತಾರೀಕು 8/2026 100% ಇದ್ರ ನೋಟಿಫಿಕೇಶನ್ ರಿಲೀಸ್ ಮಾಡ್ತೀನಿ ಅಂತ KPSC ಅವರು ಏನು ಹೇಳಿರೋದಿದೆ ಅದರ ಪ್ರಕಾರ ನಾನು ಹೇಳ್ತಾ ಇರೋದು, ರೈಟ್. ಸೊ ಟೌನ್ ಪ್ಲಾನರ್ ಅದನ್ನು ಗ್ರೂಪ್ ಬಿ ಇದೆ. ಸೊ 13 ಪೋಸ್ಟ್ HK RPC. ಸೊ ಇದನ್ನು 8ನೇ ತಾರೀಕಿಗೆ ಬಂದಿರೋದು. ಸೊ ಇದನ್ನು 11ನೇ ತಾರೀಕಿಗೆ ನೆಕ್ಸ್ಟ್ ಮಂತ್ 100% ಇದ್ರ ನೋಟಿಫಿಕೇಶನ್ ಬರುತ್ತೆ, ರೈಟ್. ಇವೆಲ್ಲ 100% ನೋಟಿಫಿಕೇಶನ್ ನಾನು ಇವಾಗ ಹೇಳ್ತಾ ಇರೋದು. ಫಸ್ಟಿಗೆ ನಾನು ಏನು ಹೇಳಿದೆ ನೋಡಿ, ಇವು ಅಪ್ಕಮಿಂಗ್ ಇದೆ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಅಪ್ಕಮಿಂಗ್ ಇದೆ, ಇದರಲ್ಲಿ ನೋಡಿ ಆಲ್ರೆಡಿ ಟೌನ್ ಪ್ಲಾನಿಂಗ್ ಬರೋದಿದೆ, ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಇದಂತೂ ಕನ್ಫರ್ಮ್ ಆಗಿದೆ, ರೈಟ್. ಸೊ ಇವೆಲ್ಲ ಕನ್ಫರ್ಮ್ ಆಗಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಇದನ್ನ ಬಿಟ್ಟು ಬೇರೆದು ಬಂದಿದೆ, ನಾನು ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಈ ಲಿಸ್ಟ್ ಬಿಟ್ಬಿಟ್ಟು ಬೇರೆದ್ರಲ್ಲೂ ಬಂದಿದೆ ನೋಟಿಫಿಕೇಶನ್ಸ್, ಆಯ್ತಾ. ಈಗ ನೋಡಿ KRIDL ಬಂದಿದೆ, ಮತ್ತೆ ಈಗ KRIDL ಬಂದಿದೆ 1ನೇ ತಾರೀಕಿಗೆ 1/7/2026ಕ್ಕೆ ಪ್ರಪೋಸಲ್ ಡೇಟ್ ಇದೆ. ಅದಾದ್ಮೇಲೆ ಅದು ಏನಂತಂದ್ರೆ ಅದನ್ನು ಗ್ರೂಪ್ ಇದೆ ತಾನೆ, AEE. ಸೊ 5ನೇ ತಾರೀಕು ಒಂದು ಬರುತ್ತೆ, 11ನೇ ತಾರೀಕಿಗೆ ಒಂದು ನೋಟಿಫಿಕೇಶನ್ ಕಂಪಲ್ಸರಿ ಬರುತ್ತೆ. 1 ಪೋಸ್ಟ್ 12 ಪೋಸ್ಟ್ 4 ಪೋಸ್ಟ್ ಇದೆ, ಆಯ್ತಾ. ಕಮ್ಮಿ ಇದೆ, ಬಟ್ ಆದ್ರೂ ನೋಟಿಫಿಕೇಶನ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇದು ಗ್ರೂಪ್ ಎ ಪೋಸ್ಟ್, ಆಯ್ತಾ. ಸೊ ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್. ಸೊ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಇದರಲ್ಲಿ. HK 1 RPC 5 ಇದೆ. ಇಲ್ಲಿ ಬ್ಯಾಚುಲರ್ ಮಾಸ್ಟರ್ ಇನ್ ಟೌನ್ ಪ್ಲಾನಿಂಗ್ ಅರ್ಬನ್ ಪ್ಲಾನಿಂಗ್ ಮಾಡಿರೋರು ಸಿವಿಲ್ BE + ಸಿವಿಲ್ MTech, ರೈಟ್. ಸೊ ಇದು ಎಲಿಜಿಬಲ್ ಇಲ್ಲ, ಬಟ್ ಆದ್ರೂ ಏನಾಗುತ್ತೆ ನೋಡೋಣ. ಬಟ್ ಇದು ಒಂದು ನೋಟಿಫಿಕೇಶನ್ ಇದೆ. ಪ್ರಪೋಸಲ್ ಡೇಟ್ ನೀವು ನೋಡ್ಬೋದು 7ನೇ ತಾರೀಕು ಇದೇ ಮಂತ್ ಅಲ್ಲಿ ಬಂದಿರೋದು. ಸೊ ಇದು ಒಂದು ಬರೋದಿದೆ, ಇದನ್ನು ನೀವು ಬೇಕಾದ್ರೆ ನೋಡ್ಕೋಬಹುದು. ನಾನು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಹಾಕಿರೋದು, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇವೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರೋದೇ ನಿಮಗೆ ತೋರಿಸ್ತಾ ಇರೋದು. ಸೊ ಇಲ್ಲಿ ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ ADLR 5 ಪೋಸ್ಟ್ ಇದೆ ADLR ಅಲ್ಲಿ, ರೈಟ್. ಸೊ ಇದು ಬಂದ್ಬಿಟ್ಟು ಗ್ರೂಪ್ ಬಿ ಪೋಸ್ಟ್ ಇದೆ 5 ಪೋಸ್ಟ್. ಏನಂತಂದ್ರೆ 14ನೇ ತಾರೀಕಿಗೆ ನೋಟಿಫಿಕೇಶನ್ ಬಂದಿರೋದು. ಸೊ ಇದ್ರದ್ದು ನೋಟಿಫಿಕೇಶನ್ ನೆಕ್ಸ್ಟ್ ಮಂತ್ 11ನೇ ತಾರೀಕಿಗೆ ಏನಂತಂದ್ರೆ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದಿಷ್ಟು ಏನಂತಂದ್ರೆ 100%. ಇದನ್ನ ಬಿಟ್ಟು ಈ ನೋಡಿ ಇಲ್ಲಿ ಏನಿದೆ, ಇದು ಬಂದ್ಬಿಟ್ಟು GPT ಲೆಕ್ಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಇಂಜಿನಿಯರಿಂಗ್ ಕಾಲೇಜು. ಇದನ್ನು ತುಂಬಾ ಇಂಪಾರ್ಟೆಂಟ್ ಇದೆ. ಇದು ಇನ್ನು ಎಕ್ಸ್ಪೆಕ್ಟೆಡ್ ಏನು ಗೊತ್ತಿಲ್ಲ, ಎಲ್ಲೂ ಪ್ರಪೋಸಲ್ ಬಂದಿಲ್ಲ, ವೇಟ್ ಮಾಡ್ತಾ ಇದೀವಿ. ಇದ್ರದ್ದು ತುಂಬಾ ಒಂದು ಒಳ್ಳೆ ಏನಂತಂದ್ರೆ ಇದು ಒಂದು ನೋಟಿಫಿಕೇಶನ್ ಆಗುತ್ತೆ. ಇದನ್ನು ತುಂಬಾ ಜನ ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಸಿವಿಲ್ ಇಂಜಿನಿಯರ್ಗೂ ಚೆನ್ನಾಗಿ ಪೋಸ್ಟ್ ಇದೆ. ಸೊ ನಂಬರ್ ಆಫ್ ಪೋಸ್ಟ್ 2ರಲ್ಲೂ ಇದ್ರದ್ದು ಒಂದು ನಾವು ವೇಟ್ ಮಾಡೋಣ, ಇದು ಒಂದು ಬರೋದಿದೆ. ಓಕೆ, ಸೊ ಈಗ ಇದಂತೂ ಆಯ್ತು. ಇಂಪಾರ್ಟೆಂಟ್ ಏನಿದೆ ಪ್ರಿಪರೇಷನ್ ಮಾಡೋದು, ಬರೀ ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ಹೋದ್ರೆ ಏನು ಎಕ್ಸಾಮ್ ಆಗುತ್ತಾ? ಕ್ಲಿಯರ್ ಆಗಲ್ಲ. ಸೊ ಈ ಎಲ್ಲಾ ಎಕ್ಸಾಮ್ಸ್ಗೂ ಹೆಲ್ಪ್ ಆಗೋ ತರ, ಎಕ್ಸಾಮ್ಸು JEE AEE ಹೆಲ್ಪ್ ಆಗೋ ತರ ನಂದೊಂದು ಮಾಸ್ಟರ್ ಫೌಂಡೇಶನ್ ಬ್ಯಾಚ್ ಅಂತ ನಾನು ಲಾಂಚ್ ಮಾಡಿದ್ದೀನಿ, ಆಯ್ತಾ. ಕಂಪ್ಲೀಟ್ ಪ್ರಿಪರೇಷನ್ ಇದೆ, ನಾನು ತೋರಿಸ್ಕೊಡ್ತೀನಿ ಯಾವ್ಯಾವ ಸಬ್ಜೆಕ್ಟ್ ಅದರಲ್ಲಿ ನಾನು ಮುಗಿಸ್ಕೊಡ್ತಾ ಇದ್ದೀನಿ ಅಂತ, ಆಯ್ತಾ. ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. 1 ವರ್ಷ ವ್ಯಾಲಿಡಿಟಿ ಇದೆ, ಆಯ್ತಾ. ಸೊ ಇದು ಇಲ್ಲ ನಾನು ಬರೀ KPSC ಮತ್ತೆ KE ಅದು ಪ್ರಿವಿಯಸ್ ಇಯರ್ ಏನಂತಂದ್ರೆ ನಿಮಗೆ ಪೇಪರ್ಸ್ ಬೇಕು ಲಾಸ್ಟ್ 10 ಇಯರ್ಸ್ ಮಾಸ್ಟರ್ ಕೋರ್ಸ್ ಅಂತಂದ್ರೆ ಲಾಸ್ಟ್ 10 ವರ್ಷದ್ದು 23 ಎಕ್ಸಾಮ್ಸ್ ನಾನು ಕವರ್ ಮಾಡ್ಕೊಟ್ಟಿದ್ದೀನಿ. ಓಕೆ, ಸೊ ಅದನ್ನ ನೀವು ಇಲ್ಲಿ ಏನಂತಂದ್ರೆ ಬೇಕಂತಂದ್ರೆ ನಾನು ಕೋರ್ಸ್ ಎಕ್ಸಸ್ ನೀವು ನನಗೆ ಕಾಲ್ ಮಾಡೋ ಕೇಳ್ಬೋದು. ಕಾಲ್ ಮಾಡೋಕ್ಕೇನಿಲ್ಲ, ಜಸ್ಟ್ ನೀವು ಆ್ಯಪ್ನ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೀವೇನಂತಂದ್ರೆ ಅದರಿಂದ ನೋಡಿ ಬೈ ಮಾಡ್ಕೋಬಹುದು,
ಆಯ್ತಾ, ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನ. ಸೊ ಈಗ ನಾನೇನು ಅಂದ್ರೆ ಮಾಸ್ಟರ್ ಬ್ಯಾಚ್ ಏನಿದೆ ಇದ್ರದ್ದು ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಓಕೆ, ಸೊ ಈಗ ನಾನು ಹೇಳಿದ್ದೆಲ್ಲ ಮಾಸ್ಟರ್ ಬ್ಯಾಚ್, ಫೌಂಡೇಶನ್ ಬ್ಯಾಚ್ ಯಾವ್ಯಾವ ಟೆಕ್ನಿಕಲ್ ಏನಂತಂದ್ರೆ ಸಿಲೆಬಸ್ ಕವರ್ ಆಗುತ್ತೆ ಅಂದ್ರೆ ನೋಡಿ, ಇವೆಲ್ಲಾನು ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಸ್ಟ್ರಕ್ಚರು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಸಾಮು, RCC, ಪ್ರೀ ಸ್ಟ್ರೆಸ್ಸು, ಸ್ಟೀಲ್ ಸ್ಟ್ರಕ್ಚರು, GT, ಬಿಲ್ಡಿಂಗ್ ಮಟೀರಿಯಲ್, ಎವ್ರಿಥಿಂಗ್ ಐ ವಿಲ್ ಕವರ್. ಆಯ್ತಾ, ಇದೆಲ್ಲಾನು ಸಬ್ಜೆಕ್ಟ್ಸ್ ಕವರ್ ಆಗುತ್ತೆ. ಆಲ್ಮೋಸ್ಟ್ 20 ಸಬ್ಜೆಕ್ಟ್ಸ್ ಇದೆ. ರೈಟ್, ಸೊ ಇದು ನಿಮ್ಗೆ ಓದ್ಬೇಕಂತಂದ್ರೆ ನೋಡಿ, ಇಲ್ಲೆಲ್ಲಾನು ಕೊಟ್ಟಿದ್ದೀನಿ ಏನೇನು ಇನ್ಕ್ಲೂಡ್ ಇರುತ್ತೆ ಏನೇನಿರಲ್ಲ ಅಂತ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ಬ್ರೌಚರ್ ನಾನು ಶೇರ್ ಮಾಡಿದ್ದೀನಿ. ಆಯ್ತಾ, ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಆ ಬ್ರೌಚರ್ನ ಒಂದ್ಸಲ ಓದ್ಕೊಳ್ಳಿ. ನೋಡಿ, ಇಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ, ಸಿಲೆಬಸ್ ಏನೇನಿದೆ ನೋಡಿ, ಕಂಪ್ಲೀಟ್ ಡೀಟೇಲ್ ಸಿಲೆಬಸ್ ಕೊಟ್ಟಿದ್ದೀನಿ. ನೋಡಿ, ಸ್ಟ್ರಕ್ಚರಲ್ಲಿ ಏನು ಓದ್ತೀರಾ, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಏನು ಓದ್ತೀರಾ, ಆಯ್ತಾ, RCC ಅಲ್ಲಿ ಏನು, ಎವ್ರಿಥಿಂಗ್ ಐ ಹ್ಯಾವ್ ಗಿವನ್. ಆಯ್ತಾ, ಇವೆಲ್ಲನೂ ನಾನು ಓದಿಸ್ತೀನಿ. ಆಯ್ತಾ, ನೀವೇನಂತಂದ್ರೆ ಒಂದ್ಸಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಆಯ್ತಾ, ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ಮಾಡ್ದೇನೆ ಬರೀ ಅಪ್ಕಮಿಂಗ್ ನೋಟಿಫಿಕೇಶನ್ ವಿಡಿಯೋ ನೋಡಿದ್ರೆ ಸೆಲೆಕ್ಷನ್ ಆಗಲ್ಲ. ರೈಟ್, ನೋಟಿಫಿಕೇಶನ್ ಬರೋಕ್ಕಿಂತ ಮುಂಚೆನೆ ಪ್ರಿಪರೇಷನ್ ಮಾಡಿಡ್ಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ, ಸೊ ಎಲ್ಲದಕ್ಕೂ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಏನಂತಂದ್ರೆ ಒಂದ್ಸಲ ನೀವು ಕೋರ್ಸ್ನ ಹೋಗಿ ನೋಡಿ ಅಪ್ಲಿಕೇಶನ್ ಅಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ತುಂಬಾ ಚೆನ್ನಾಗಿ ನಿಮ್ಗೋಸ್ಕರ ಕ್ವಾಲಿಟಿ ಕ್ಲಾಸಸ್ನ ನಾನು ಮಾಡಿದ್ದೀನಿ. ರೈಟ್, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.